ಇವಾಗ ನಾನು ಇನ್ನೊಂದು ಕಾಮನ್ ಆಗಿ ನನಗೆ ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ಕೇಸರಿ ಕುಡಿಬಹುದಾ, ಕೇಸರಿ ಕುಡಿಯೋದ್ರಿಂದ ಏನು ಎಫೆಕ್ಟ್ ಇರುತ್ತೆ. ಸೊ ಅವ್ರು ಯೂಶಲಿ ಕೇಳ್ತಾರೆ ಕೇಸರಿ ಕುಡಿಯೋದ್ರಿಂದ ಮಗು ಬೆಳ್ಳಗುಟ್ಟುತ್ತೆ, ಕೆಂಪುಗುಟ್ಟುತ್ತೆ ಅಂತ. ಸೊ ಆ್ಯಕ್ಚುಲಿ ಮಗುವಿನ ಬಣ್ಣ ಕೇಸರಿ ಕುಡಿಯೋದ್ರಿಂದ ಅಥವಾ ಕುಡಿದೇ ಇರೋದ್ರಿಂದ ಏನು ಡಿಟರ್ಮೈನ್ ಆಗಲ್ಲ. ಮಗುವಿನ ಬಣ್ಣ ಅನ್ನೋದು ತಂದೆ ತಾಯಿಯ ಕಲರ್ ಮೇಲೆ ಹೋಗುತ್ತೆ ಅದು, ಅಥವಾ ಅವ್ರದ್ದು ಜೆನೆಟಿಕಲಿ ಯಾವ ಕಲರ್ ಬರುತ್ತೆ ಅದ್ರ ಮೇಲೆ ಹೋಗುತ್ತೆ. ಪ್ಲಸ್ ಚೆನ್ನಾಗಿ ಆಹಾರಗಳನ್ನು ತಗೊಳ್ಳೋದ್ರಿಂದ, ನೀರು ಜಾಸ್ತಿ ಕುಡಿಯೋದ್ರಿಂದ ಸ್ವಲ್ಪ ಬಣ್ಣ ತಿಳಿ ಆಗಬಹುದಷ್ಟೇ. ಅದು ಬಿಟ್ಟರೆ ಯಾವುದು ಕೇಸರಿ ಅಥವಾ ಇಂಥ ಫ್ರೂಟು ಅಥವಾ ಇಂಥ ಡ್ರೈ ಫ್ರೂಟ್ ತಿನ್ನೋದ್ರಿಂದ ಮಗುವಿನ ಕಲರ್ ಚೇಂಜ್ ಆಗುತ್ತೆ ಆ ಥರ ಏನೂ ಇರೋದಿಲ್ಲ. ಅದು ಆಲ್ರೆಡಿ ಜೆನೆಟಿಕಲಿ ಡಿಟರ್ಮೈನ್ಡ್ ಇರುತ್ತೆ ಕಲರು. ಪ್ಲಸ್ ಕೇಸರಿ ಕುಡಿಬಹುದು ಆ್ಯಕ್ಚುಲಿ ನಿಮಗೆ 5ನೇ ತಿಂಗಳು ಆಗೋ ತನಕ, ಅಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದರೆ 5ನೇ ತಿಂಗಳು ಆಗೋ ತನಕ ಕೇಸರಿನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಕೆಲವರಿಗೆ ಬರೋದಿಲ್ಲ ಕೇಸರಿ ಕುಡಿದವಾಗ ಅವ್ರಿಗೆ ಹೀಟ್ ಆಗುತ್ತೆ ಅಥವಾ ಇನ್ನೇನೋ ಸಿಂಪ್ಟಮ್ಸ್ ಹೇಳ್ತಾರೆ. ಸೊ 5 ತಿಂಗಳಾದಮೇಲೆ ಅನಾಮಲಿ ಸ್ಕ್ಯಾನ್ ಅಂತ ಇರುತ್ತೆ. ಅನಾಮಲಿ ಸ್ಕ್ಯಾನ್ ಆದಮೇಲೆ ನೀವು ನಿಮ್ಮ ಡಾಕ್ಟ್ರನ್ನ ಸಂಪರ್ಕ ಮಾಡಿಬಿಟ್ಟು ಅವ್ರಿಗೆ ಕೇಳಿ ಯೂಶಲಿ 5 ತಿಂಗಳಾದ್ಮೇಲೆ ಕುಡಿಬೋದು. ಅದನ್ನು ಯೂಶಲಿ ನಾವು ವಾರಕ್ಕೆ 2 ಸಲ ತೊಗೊಳ್ಳಿ ಅಂತ ಹೇಳ್ತೀವಿ. ಆ್ಯಂಡ್ ಆ ಕೇಸರಿ ಯಾವಾಗಲೂ ಒರಿಜಿನಲ್ ಕೇಸರಿ ತೊಗೊಳ್ಳಿ. ಎಷ್ಟೊಂದು ಸಲ ಕೇಸರಿಗಳೆಲ್ಲ ಫುಡ್ ಕಲರ್ಸ್ ಥರ ಬರುತ್ತೆ, ಅದು ಅಲ್ಲ ಒರಿಜಿನಲ್ ಕೇಸರಿನ ಅದು 2 ಎಳೆ ಹಾಕ್ಕೊಳ್ಳೋದಿರುತ್ತೆ. ಅದನ್ನು ಒಂದು ದೊಡ್ಡ ಗ್ಲಾಸ್ ಹಾಲಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕುಡಿಬಹುದು. ಆದರೆ ಅದು ಆ ಕೇಸರಿ ಮತ್ತು ಹಾಲು ಹಾಕ್ಕೊಂಡು ಕುಡಿಯುವಾಗ ಆದಷ್ಟು ಬೇರೆ ಏನು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಸೊ ವಾರಕ್ಕೆ 2 ಟೈಮ್ ನೀವು ಕೇಸರಿನ ಕುಡಿಬೋದು ಸೇಫಾಗಿ. ಒರಿಜಿನಲ್ ಕೇಸರಿ ಇದ್ದರೆ ಏನು ಕೆಮಿಕಲ್ಸ್ ಇಲ್ದಿರ ಯು ಕ್ಯಾನ್ ಟೇಕ್ ಕೇಸರಿ. ಬಟ್ ಅದು ಮಿಲ್ಕ್ ಜೊತೆ ತೊಗೊಳ್ಬೋದು. ನಿಮಗೆ ಏನಾದರೂ ಮಗುವಿನ ಕಲರ್ ಡಿಟರ್ಮೈನ್ ಮಾಡುತ್ತೆ, ಮಗುವಿನ ಕಲರ್ ಚೇಂಜ್ ಮಾಡುತ್ತೆ ಅಂದರೆ ಆ ಥರ ಏನು ಅದಕ್ಕೂ ಕೇಸರಿಗೂ ಮತ್ತು ಮಗುವಿನ ಕಲರ್ಗೂ ಯಾವುದೂ ಥರ ಸಂಬಂಧ ಇರೋದಿಲ್ಲ. ಥ್ಯಾಂಕ್ ಯು.